ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ಮಂಜು, ನೀವು ನೋಡ್ತಿದ್ರಿ ಮಂಜು ಸ್ಟೋರೀಸ್. ಸ್ನೇಹಿತರೆ, ಪ್ರೊ ಕಬಡ್ಡಿ ಸೀಸನ್ 12 ಪ್ರಾರಂಭವಾಗಲು ಇನ್ನು ಕೇವಲ 3.5 ತಿಂಗಳು ಮಾತ್ರ ಬಾಕಿ ಇದೆ. ಈಗಾಗಲೇ ಎಲ್ಲಾ ತಂಡಗಳು ಕೂಡ ಪ್ರೊ ಕಬಡ್ಡಿ ಸೀಸನ್ 12ಕ್ಕೆ ಪ್ರಿಪರೇಷನ್ ಅನ್ನು ನಡೆಸಿದೆ. ಪ್ರಾಕ್ಟೀಸ್ ನಲ್ಲಿ ಭರ್ಜರಿಯಾಗಿ ಪ್ರಾಕ್ಟೀಸ್ ಗಳನ್ನು ಮಾಡ್ತಾ ಇದ್ದಾರೆ. ಇನ್ನು ನಮ್ಮ ಬೆಂಗಳೂರು ಬುಲ್ಸ್ ತಂಡದಲ್ಲಿ ಪ್ರೊ ಕಬಡ್ಡಿ ಸೀಸನ್ 12ಕ್ಕೆ ಅಪಾಯಕಾರಿ ಇಬ್ಬರು ರೈಡರ್ಗಳು ನಮ್ಮ ಬುಲ್ಸ್ ತಂಡದಲ್ಲಿ ಇದ್ದಾರೆ. ಹಾಗಾದ್ರೆ ಅವರು ಯಾರು ಅಂತ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬ್ರಾಯಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಆಲ್ ಅನ್ನು ಸೆಲೆಕ್ಟ್ ಮಾಡಿ. ಯಾಕಂದ್ರೆ ನಾನು ಯಾವುದೇ ಕಬಡ್ಡಿ ಬಗ್ಗೆ ಅಪ್ಡೇಟ್ಸ್ ಕೊಟ್ರೆ ನಿಮಗೆ ತಕ್ಷಣ ವಿಡಿಯೋ ಬರುತ್ತೆ. ಇನ್ನು ಫ್ರೆಂಡ್ಸ್, ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಫ್ರೆಂಡ್ಸ್, ನಮ್ಮ ಬೆಂಗಳೂರು ಬುಲ್ಸ್ ತಂಡದಲ್ಲಿರುವ ಅಪಾಯಕಾರಿ ಇಬ್ಬರು ರೈಡರ್ಗಳು ಅಂದ್ರೆ ಆಕಾಶ್ ಶಿಂದೆ ಮತ್ತು ಪಂಕಜ್ ಅಂತ ಹೇಳ್ಬಹುದು. ಹೌದು ಫ್ರೆಂಡ್ಸ್, ಪಂಕಜ್ ಅವರನ್ನು ನಮ್ಮ ಬೆಂಗಳೂರು ಬುಲ್ಸ್ ತಂಡ ಈ ವರ್ಷ NYP ಪ್ಲೇಯರ್ ಗಳಲ್ಲಿ ಖರೀದಿ ಮಾಡಿದೆ. ನಮ್ಮ ಬುಲ್ಸ್ ತಂಡಕ್ಕೆ ಪಂಕಜ್ ಅವರು ಮೇನ್ ರೈಡರ್ ಆಗಿ ಕಾರ್ಯನಿರ್ವಹಿಸಲಿದ್ದಾರೆ. ಮೇನ್ ರೈಡರ್ ಅಂದ್ರೆ ಸಪೋರ್ಟಿಂಗ್ ರೈಡರ್ ಆಗಿ ಆಕಾಶ್ ಶಿಂದೆ ಅವರು ಇದ್ದಾರೆ. ಆಕಾಶ್ ಶಿಂದೆ ಅವರು ಕೂಡ ತುಂಬಾ ಬಲಿಷ್ಠ ರೈಡರ್. ಪುನೇರ್ ಪಲ್ಟನ್ದಲ್ಲಿ ಅವರು ಯಾವ ರೀತಿ ಆಡ್ತಾ ಇದ್ರು ಅಂತ ನಿಮ್ಗೆ ಗೊತ್ತೇ ಇದೆ. ಪುನೇರ್ ಪಲ್ಟನ್ದಲ್ಲಿ ಅಸ್ಲಂ ನಂದಲ್ ಅವರು ಫಾರ್ಮ್ ಗೆ ಇಲ್ಲದೆ ಇದ್ದಾಗ ಆಕಾಶ್ ಶಿಂದೆ ಅವರೇ ಮೇನ್ ರೈಡರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಈಗ ನಮ್ಮ ಬೆಂಗಳೂರು ಬುಲ್ಸ್ ತಂಡದಲ್ಲಿ ಇವರು ಇದ್ದಾರೆ. ಪಂಕಜ್ ಮತ್ತು ಆಕಾಶ್ ಶಿಂದೆ ಅವರು ನಮ್ಮ ಬುಲ್ಸ್ ತಂಡದ ಮೇನ್ ರೈಡರ್ಗಳು ಅಂತ ಹೇಳ್ಬಹುದು. ಇನ್ನು ಫ್ರೆಂಡ್ಸ್, ಈ ಇಬ್ಬರು ರೈಡರ್ ಗಳ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ. ಇನ್ನು ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಸ್ನೇಹಿತರೆ.